ಎಲ್ರಿಗೂ ನಮಸ್ಕಾರ. ನನಗೆ ಒಂದು 2 ದಿವಸದಿಂದ ಬೆಳಗ್ಗೆ ಒಂದು 6:30ಗೆ ಒಂದು ಮೆಸೇಜ್ ಬಂತು, ಕಂಗ್ರ್ಯಾಚುಲೇಷನ್ಸ್ ಅಂತ. ನಾನು ಗಾಬರಿ ಆಗೋದು, ಏನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದಾರೆ ಅಂತ, ಏನಾದರೂ ಅವಾರ್ಡ್ ಬಂತ ಅಂತ. ಎಲ್ಲ ಬಂದ್ಬಿಟ್ಟಿದೆಯಲ್ಲ, ಯಾವುದೂ ಇಲ್ಲ ಅಂತ. ಸ್ವಲ್ಪ MLC ರಾಜ್ಯಸಭೆದೆಲ್ಲ ಚರ್ಚೆ ನಡೀತಾ ಇತ್ತು, ಟಿಕೆಟ್ ಏನಾದರೂ ಘೋಷಣೆ ಆಗೋಯ್ತಾ ಅಂತ ನೋಡಿದೆ. ಆಮೇಲೆ ಕುತೂಹಲ ತಡ್ಕೊಳಕ್ಕಾಗಲಿಲ್ಲ, ಫೋನ್ ಮಾಡಿದವರಿಗೆ ವಾಪಸ್ ಮಾಡಿದೆ. ಯಾರು ಮಾತಾಡೋದು ಅಂದರೆ, ಸರ್ ನಾನು ಬೀದರಿಂದ ಸರ್, ಈ ಥರ ಲೋಕಲ್ ಪತ್ರಿಕೆ ರಿಪೋರ್ಟ್ರು ಸರ್, ನಿಮಗೆ ಅಭಿನಂದನೆ ಹೇಳಬೇಕು, ಅದಕ್ಕೆ ಕಾಲ್ ಮಾಡಬೇಕಾಗಿತ್ತು, ಬೆಳಗ್ಗೆ ಎಬ್ಸೋದು ಬೇಡ ಅಂತ ಮೆಸೇಜ್ ಮಾಡಿದೆ ಅಂತ. ಒಳ್ಳೆ ಕೆಲಸ ಮಾಡಿದೆ. ಏನಕ್ಕಪ್ಪ ಕಂಗ್ರ್ಯಾಚುಲೇಷನ್ಸ್ ಅಂತ? ಸರ್ ತಾವು ಮಾಧ್ಯಮ ಸಲಹೆಗಾರರಿಗೆ 3 ವರ್ಷ ಆಗಿದ್ದಕ್ಕೆ ಸರ್. ನನಗೆ ಮರೆತೋಗಿತ್ತು, 3 ವರ್ಷ ಆಗೋಗಿದೆ. 7:00ಗೆ ಅಣ್ಣ ಶಿವಾನಂದ ತೆಗಡೋರು ಕಾಲ್ ಮಾಡಿ, ಅಭಿನಂದನೆಗಳು ನಿಮಗೆ 3 ವರ್ಷ ಆಗಿದ್ದಕ್ಕೆ. ಅದಾದಮೇಲೆ ನೆಕ್ಸ್ಟ್ ಗೊತ್ತಿತ್ತು ನನಗೆ, ಇವರು ಸನ್ಮಾನದ್ದು ಕ್ಯಾಸೆಟ್ ಹಾಕಿ ಹಾಕ್ತಾರೆ. ಹಿಂಗೆ KWJನಲ್ಲಿ ಸನ್ಮಾನ ಇದೆ, ಬರಬೇಕು ಅಂದರೆ, ಸನ್ಮಾನ ಏನಕ್ಕೆ ಸರ್, ಏನು ಕಟ್ಟಿ ಹಾಕಿದ್ದೀವಿ ಅಂತ ಸನ್ಮಾನ ಮಾಡ್ತೀರಿ ನಿಮಗೆ? ಇಲ್ಲ ಬರಲೇಬೇಕು ಅಂತ. ನಿಜವಾಗ್ಲೂ ಕೂಡ ಇವತ್ತು ಇಲ್ಲಿ ಬಂದ ಮೇಲೆ ನನಗೆ ಎಷ್ಟು ಸಂತೋಷ ಆಗಿದೆ ಅಂತಂದರೆ ಅಷ್ಟು ಸಂತೋಷ ಆಗಿದೆ. ಯಾಕೆ ಅಂತಂದರೆ ಹಲವಾರು ಜನ ಹಿರಿಯ ಪತ್ರಕರ್ತರು, ಕಿರಿಯ ಪತ್ರಕರ್ತರು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೀನಿ. ಇದು ನನ್ನ ಜೀವನದ ಅತ್ಯಂತ ಅವಿಸ್ಮರಣೀಯ ಒಂದು ಕಾರ್ಯಕ್ರಮ ಅಂತ. ವೇದಿಕೆ ಮೇಲೆ ನನ್ನ ಆತ್ಮೀಯ ಗೆಳೆಯರು, ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶಿವಾನಂದ ತೆಗಡೂರವರೇ, ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂತಹ ಆಯೇಷಾ ಖಾನಮ್ ಅವರೇ, ಗೆಳೆಯ ಸೋಮಶೇಖರ್ ಕೆರೆಗೌಡ ಅವರೇ, ಲೋಕೇಶ್ ಅವರೇ, ಸದಾ ಪ್ರತಿ ದಿವಸ ನಾನು ನೆನೆಸ್ಕೊಳ್ಳುವಂಥ ವ್ಯಕ್ತಿ ಅಂತಂದರೆ ಅದು ವಾಸುದೇವ್ ಒಳ್ಳ. ಇವತ್ತು ಸನ್ಮಾನ ಮಾಡಿದರೆ KWJ ವತಿಯಿಂದ ಅದನ್ನು ನಾನು 3 ಜನರಿಗೆ ಸಮರ್ಪಣೆ ಮಾಡಲೇಬೇಕು. ಮೊದಲನೆಯದಾಗಿ ಕೋಲಾರದಲ್ಲಿ ನನ್ನನ್ನು ಬೆಳೆಸಿ ಬೆಂಗಳೂರಿಗೆ ಕಳಿಸ್ಕೊಟ್ಟಂಥ ಎಲ್ಲ ಪತ್ರಕರ್ತರಿಗೆ. ಎರಡನೆಯದು, ನನಗೆ ಅವಕಾಶವನ್ನು ಕೊಟ್ಟಂಥ ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ. ಮೂರನೆಯದು, ನಾನು ಮಾಧ್ಯಮ ಸಲಹೆಗಾರ ಆಗಿದ್ದರೂ ಕೂಡ ನನ್ನ ಒಬ್ಬ ಸಹೋದರನು, ಗೆಳೆಯನು ಅನ್ನೋಂಥ ಯಾವತ್ತೂ ಕೂಡ ನನ್ನ ಜೊತೆ ಇರುವಂಥ ನೀವೆಲ್ಲ ಪತ್ರಕರ್ತರಿಗೆ, ಈ 3 ಜನಕ್ಕೆ ನಾನು ಸನ್ಮಾನವನ್ನು ಸಮರ್ಪಣೆಯನ್ನು ಮಾಡಕ್ಕೆ ಇಷ್ಟಪಡ್ತೇನೆ. ನನ್ನ ಬಗ್ಗೆ ಲೋಕೇಶ್ ಅವರು, ತೆಗಡೂರವರು, ಆಯೇಷಾ ಖಾನಮ್ ಅವರು ತುಂಬ ಮೆಚ್ಚುಗೆ ಮಾತುಗಳನ್ನು ಆಡಿದ್ರು. ಆದರೆ ಮಾಧ್ಯಮ ಸಲಹೆಗಾರ ಹುದ್ದೆ ಅನ್ನೋದು ಇದೆಯಲ್ಲ, ಅದ್ರ ನಿಜಕ್ಕೂ ಕೂಡ ಒಂಥರದು ಮುಳ್ಳಿನ ಹಾಸಿಗೆನೇ. 2013ರಲ್ಲಿ ನಾನು ಕನ್ನಡಪ್ರಭದಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಮಾಜಿ ಮೇಯರ್ ರಾಮಚಂದ್ರಪ್ಪ ಅವರು ಫೋನ್ ಮಾಡೋದು, ಮುಖ್ಯಮಂತ್ರಿಗಳು ಕರೀತಾ ಇದ್ದಾರೆ ಬರಬೇಕಂತೆ ಅಂತ. ಸಾಯಂಕಾಲ 6 ಗಂಟೆ 7 ಗಂಟೆ ಅಂತಂದರೆ ಪೇಪರ್ ಹಾಕೋದಲ್ಲಿ ಪೀಕ್ ಅವರ್. ನಾನು ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ನಾಳೆ ಬರ್ತೀನಿ ಅಂತ ಹೇಳಿ. ಇಲ್ಲ ಅರ್ಜೆಂಟ್ ಕರೀತಾ ಇದ್ದಾರೆ ಬರಬೇಕಂತೆ. ಆಮೇಲೆ ವಿಶ್ವೇಶ್ವರ ಭಟ್ರಿದ್ದರು, ಸರ್ ಏನೋ CM ಅವ್ರು ಕರೀತಾ ಇದ್ದಾರಂತೆ, ಹೋಗಿ ಬರ್ತೀನಿ ಅಂತ. ಹೌದಾ, ಏನಕ್ಕೆ? ಹೋಗಿ ಬನ್ನಿ, ಲೇಟ್ ಮಾಡಬೇಡಿ. ಆಮೇಲೆ ಹೋದಾಗ ಮುಖ್ಯಮಂತ್ರಿಗಳು ಒಂದು 3-4 ಜನ ಸಚಿವರು MLAಗಳೆಲ್ಲ ಕೂತಿದ್ರು. ನೀನೇ ಅಲ್ವಾ ಪ್ರಭಾಕರ್ ಅಂತ? ಹೌದು ಸರ್, ನಾನೇ ಪ್ರಭಾಕರ್. ನಾಳೆಯಿಂದ ಬಂದು ಸ್ವಲ್ಪ ಮೀಡಿಯಾ ಎಲ್ಲ ನೋಡ್ಕೊಳ್ಬೇಕಲ್ಲಪ್ಪ ಅಂತ. ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ, ಯಾಕೆ ಈ ಥರ ಹೇಳ್ತಾ ಇದ್ದಾರೆ, ಏನು ಮೀಡಿಯಾ ನೋಡ್ಕೋಬೇಕು ಸರ್ ಅಂತ. ಇಲ್ಲ, ಸ್ವಲ್ಪ ಇಲ್ಲಿ ಬಂದು ಮೀಡಿಯಾ ಎಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಬೇಕು ನೀವು ಅಂತ. ಆಮೇಲೆ ನನಗೆ, ಸರ್ ನಾನು ಕನ್ನಡಪ್ರಭದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಹೂನಪ್ಪ, ಅದನ್ನೇ ಗೊತ್ತು ನನಗೆ, ಅದು ಬಿಟ್ಬಿಟ್ಟು ಇಲ್ಲಿ ಬರಬೇಕು ಅಂತ. ನೆಕ್ಸ್ಟ್ ಕ್ವಶನ್, ನಾನು ಸಂಬಳ ಎಷ್ಟು ಕೊಡ್ತೀರಿ ಸರ್? CM ಅವರೇ, ಯಾರು ಇವನು ಸಂಬಳ ಎಷ್ಟು ಅಂತ ಕೇಳ್ತಾರೆ ಅಂತ ಹೇಳಿದರೆ, ಸೆಕ್ರೆಟರಿನ ಕರೆದ್ರು. ಯಾರು ಸೆಕ್ರೆಟರಿನ ಕರೆದೆ, ನೋಡ್ರಿ ಇವ್ರು ಸಂಬಳ ಕೇಳ್ತಾರೆ, ನಾನು ಸಂಬಳ ಕೊಟ್ಬಿಡ್ರಿ. ಆಮೇಲೆ ನಾಳೆಯಿಂದ ನಾನು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ. ಇಲ್ಲ ಸರ್, ನಮ್ಮೊಂದು ವಾರ ಟೈಮ್ ಕೊಡಿ ಅಂತ. ಟೈಮ್ ಏನಕ್ಕಪ್ಪ ಅಂತಂದ್ರೆ, ಇಲ್ಲ ಸರ್ ಟೈಮ್ ಕೊಡಿ, ಯಾಕೆಂದರೆ ಇವಾಗ ಸರ್ಕಾರ ಇದೆ, ನಾಳೆ ಸರ್ಕಾರ ಹೋದ್ಮೇಲೆ ನಾವು ಏನು ಮಾಡಬೇಕಲ್ಲ ಸರ್, ಅದೆಲ್ಲ ಯೋಚನೆ ಮಾಡಬೇಕಲ್ಲ. ಈ ಒಳ್ಳೆ ಕಥೆ ಆಯ್ತಲ್ಲ. ಆಮೇಲೆ ಸೀದಾ ವಿಶ್ವೇಶ್ವರ ಭಟ್ ಹತ್ರ ಹೋದೆ, ಸರ್ ಹಿಂಗೆ ಕರೀತಾ ಇದ್ದಾರೆ, ಏನು ಮಾಡೋದು? ಇಲ್ಲೆಲ್ಲ ಒಳ್ಳೆ ಅವಕಾಶ ಇದೆ, ಹೋಗು. ಸರ್ ಸರ್ಕಾರ ಹೋದ್ಮೇಲೆ ಏನು ಸರ್ ಮಾಡೋದು ಅಂತ. ನಿನ್ನೊಂದು ಸೀಟ್ ಇಲ್ಲೇ ಇಟ್ಟಿರ್ತೀನಿ, ಹೋಗ್ಬಿಟ್ಟು. ನನಗೆ ಅವತ್ತು ಬಂದು ನಾನು ಮುಖ್ಯಮಂತ್ರಿಗಳ ಕಚೇರಿಗೆ ಬಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಯೋಜಕನಾಗಿ ಸೇರಿಕೊಂಡೆ. ನಿಜಕ್ಕೂ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಯಾಕೆ ಅಂತಂದರೆ ಎಲ್ಲರೂ ಎದುರಿಸೋರು ನನಗೆ,
ಏನಪ್ಪ ನೀನು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕೆಲಸ ಮಾಡಬೇಕು ಅಂತಂದರೆ ಭಾಳ ಕಷ್ಟ ಇದೆ, ಹೆಂಗೆ ನೀನು ಕೆಲಸ ಮಾಡ್ತೀಯ ಅಂತ. ಆದರೆ ಅವತ್ತಿಂದ 13 ವರ್ಷ ಆಯಿತು ನಾನು ಅವ್ರ ಜೊತೆ ಹೋಗಿ. 2013ರಿಂದ ಇದುವರೆಗೂ 13 ವರ್ಷಗಳ ಕಾಲ ನಾನು ಅವರ ನೆರಳಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹೀಗಾಗಿ ಅವರಿಂದ ನಾನು ಕಲಿತಂಥ ಒಂದು ಪಾಠ ಏನಪ್ಪ ಅಂತಂದರೆ ತಾಳ್ಮೆ ಮತ್ತು ಸಮಾಧಾನ. ನನಗೆ ಆರಂಭದಲ್ಲಿ ಸ್ವಲ್ಪ ರೇಗಾಡೋ ಸ್ವಭಾವ ಇತ್ತು. ಯಾರೋ ಜಾಸ್ತಿ ಮಾತಾಡಿದ್ರೆ ಫೋನ್ ಮಾಡಿದ್ರೆ ಅದೆಲ್ಲ. ನಾನು 2013ರಿಂದ 2018ರವರೆಗೂ ಕಲಿಯೋದಕ್ಕೆ ಅವಕಾಶ ಆಯಿತು ನನಗೆ. ಆ ಜನ ಕೊಡುವಂಥ ಮನವಿ ಪತ್ರಗಳು, ಬೇಡಿಕೆಗಳು ಎಷ್ಟು ಹೇಳಿದ್ರು ಕೂಡ ಬೆಳಗ್ಗೆ ಅವ್ರು 10 ಗಂಟೆಗೆ ಆಚೆ ಬಂದರೆ ಸಂಜೆ 6 ಗಂಟೆ 8 ಗಂಟೆ 9 ಗಂಟೆವರೆಗೂ ಜನ ಹೇಳಿದ್ದನ್ನೇ ಕೇಳಿಸ್ಕೋಬೇಕು. ಎಲ್ಲೂ ಕೂಡ ಅಸಮಾಧಾನ ಆಗಲಿ ಕೋಪ ಆಗಲಿ ತೋರಿಸ್ಕೊಳಂಗಿಲ್ಲ. ಆವಾಗ ನನಗನ್ನಿಸ್ತು, ನೋಡಿ ತಾಳ್ಮೆ ಎಷ್ಟು ಮುಖ್ಯ ಅಂತ, ಮತ್ತು ಸಮಾಧಾನ ಎಷ್ಟು ಮುಖ್ಯ ಅಂತ. ಈ ಬಂದವ್ರಿಗೆ ಇಸ್ಕೊಂಡು ಯಾಕೆ ಬರ್ತೀವಿ ಹೋಗ ಅಂತೇಳಿ ಬೈದು ಕಳಿಸ್ಕೊಡ್ಬೋದು. ಆದರೆ ಎಲ್ಲ ಬಂದವ್ರಿಗೆಲ್ಲನೂ ಸಮಾಧಾನ ಹೇಳಿ ಕೆಲಸ ಆಗುತ್ತೋ ಬಿಡುತ್ತೋ ಅವರ ಜೊತೆ ಮಾತಾಡಿ, ಹೀಗಾಗಿ ತಾಳ್ಮೆ ಮತ್ತು ಸಮಾಧಾನ ಎರಡನ್ನೂ ಕೂಡ ನಾನು ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯವರಿಂದ ಕಲಿತೆ. ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ನನಗೆ ಆರಂಭದ ದಿನಗಳಲ್ಲಿ ಏನು ಮಾಧ್ಯಮ ಸಂಯೋಜಕನಾಗಿ ಏನು ಮಾಡಬೇಕು ಏನು ಅಂತ ಸ್ವಲ್ಪ ಡೌಟ್ ಇತ್ತು. ಯಾಕೆಂದರೆ ನನಗೂ ಪತ್ರಿಕೋದ್ಯಮದಲ್ಲಿ ಇದ್ದು 20-25 ವರ್ಷ ಏಕದಮ್ ಒಂಥರ ರಾಜಕೀಯಕ್ಕೆ ಪ್ರವೇಶ ಪಡೆದಂಗೆ ಆಗೋದು. ಆಗ ದಿನೇಶ್ ಅಮೀನ್ಮಠ್ ಅವರು ಮಾಧ್ಯಮ ಸಲಹೆಗಾರರು, ಸೀದಾ ಅವ್ರ ಹತ್ರ ಹೋದೆ, ಸರ್ ಏನು ಮಾಡಬೇಕು ಸರ್ ಈಗ ಅಂತ. ಅವರು ನನಗೊಂದಷ್ಟೆಲ್ಲ ಟಿಪ್ಸ್ ಕೊಟ್ಟರು. ಅದನ್ನು ಕಲಿತಾ ಅದೇ ಅಭ್ಯಾಸ ಆಯಿತು. ಅದಾದಮೇಲೆ ಅಧಿಕಾರ ಹೋಯಿತು. ಅಧಿಕಾರ ಹೋದ್ಮೇಲೆ ಮುಖ್ಯಮಂತ್ರಿಗಳು ಕೇಳಿದ್ರು, ಏನಪ್ಪ ಅಧಿಕಾರ ಹೋಯ್ತಲ್ಲ ಏನು ಮಾಡ್ತೀವಿ ಅಂತ. ಈಗ ಹೋದರೆ ನಮಗೆ ಯಾವ ಮೀಡಿಯಾದವ್ರು ಸೇರಿಸ್ಕೊಂತಾರೆ ಸರ್, ಈಗೆಲ್ಲ ಸಿದ್ದರಾಮಯ್ಯ ಶಿಷ್ಯ ಅಂತೆಲ್ಲ ಬ್ರ್ಯಾಂಡ್ ಆಗಿಬಿಟ್ಟಿದ್ದೀವಿ. ಕಷ್ಟನೂ ಸುಖನ ನಿಮ್ಮ ಜೊತೆ ಇರ್ತೀನಿ ಬಿಡಿ ಸರ್ ಅಂತ. ಅಧಿಕಾರದಲ್ಲಿ ಇದ್ದಾಗಲೂ ಕೂಡ 5 ವರ್ಷಗಳ ಕಾಲ ಭಾಳ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಅವರು 2023ರಲ್ಲಿ ಮುಖ್ಯಮಂತ್ರಿಗಳಿದ್ದ ತಕ್ಷಣ ಶಿವಾನಂದ ಅವರು ಹೇಳಿದಂಗೆ ನನಗೆ ಮಾಧ್ಯಮ ಸಲಹೆಗಾರನಾಗಿ ಅಪಾಯಿಂಟ್ಮೆಂಟ್ ಆರ್ಡರನ್ನು ಕೈಗೊಳ್ರು. ಅವರಿಂದ ಭಾಳಷ್ಟು ಕಲ್ತಿದ್ದೇನೆ. ಜೊತೆಗೆ ಎಲ್ಲ ಹಂತಗಳಲ್ಲೂ ಕೂಡ ನನಗೆ ಸಹಕಾರವನ್ನು ಕೊಟ್ಟವರು ನನ್ನ ಪತ್ರಕರ್ತ ಮಿತ್ರರು ಮತ್ತು ಇಲ್ಲೆಲ್ಲ ಸೇರಿದಂಥವ್ರು. ಯಾವತ್ತೂ ಕೂಡ ನನ್ನನ್ನು ಹೊರಗಿನವನು ಅಂತಾಗಲಿ ಅಥವಾ ಬೇರೆಯವನಂತಾಗಲಿ ಯಾರು ಕೂಡ ಟ್ರೀಟ್ ಮಾಡಲಿಲ್ಲ. ಅಷ್ಟು ಚೆನ್ನಾಗಿ ನನ್ನ ಜೊತೆ ಬೆರೆತು ಅವರ ಸಹಕಾರ, ಮಾರ್ಗದರ್ಶನ, ಪ್ರೀತಿ, ವಿಶ್ವಾಸ ಇದುವರೆಗೂ ಕೂಡ ಭಾಳ ಚೆನ್ನಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ. ನಾನು ಅಷ್ಟೇ, ನನಗೆ ಅನಿಸುತ್ತೆ ಒಂದೊಂದ್ಸತಿ ಆ ಮಾಧ್ಯಮ ಸಲಹೆಗಾರ ಹುದ್ದೆ ಅಂದರೆ ಏನು, ಬರೀ CM ಅವ್ರ ಜೊತೆ ಕೂತ್ಕೊಂಡು ನಿಂತ್ಕೊಂಡು ಮೀಟಿಂಗ್ಗಳು ಅಟೆಂಡ್ ಮಾಡೋದು ಇಷ್ಟೇನಾ, ಅಥವಾ ಪತ್ರಕರ್ತರ ಅವರ ಬೇಡಿಕೆಗಳಿಗೆ ಸ್ಪಂದಿಸೋದಾ ಅಂತ ನಾನು ಸ್ವಲ್ಪ ಯೋಚನೆ ಮಾಡಿದೆ. ಹೆಂಗೋ ನಮ್ಗೆ ಅವಕಾಶ ಕೊಟ್ಟಿದೆ, ಅಧಿಕಾರದಲ್ಲಿದ್ದೀವಿ, ಈಗ ಪತ್ರಕರ್ತರಿಗೆ ಕೆಲಸ ಆಗುತ್ತೋ ಬಿಡುತ್ತೋ ಅವ್ರ ಜೊತೆ ಮಾತಾಡಬೇಕು, ಅವರ ದುಃಖದುಮ್ಮಾನವನ್ನು ಆಲಿಸಬೇಕು ಅಂತ ನಾನು ಅವತ್ತು ತೀರ್ಮಾನವನ್ನು ಮಾಡಿದೆ. ಜೊತೆಗೆ ಏನಾಯಿತು, ಮುಖ್ಯಮಂತ್ರಿಗಳ ಜೊತೆಗೆ ಇದ್ದು ಪತ್ರಕರ್ತರ ಜೊತೆಗೆ ಶಿವಾನಂದ ಅವರು ಹೇಳಿದಂಗೆ ಶಾಸಕರು, ಮಂತ್ರಿಗಳು ಅವ್ರದ್ದು ಎಲ್ಲ ಏನೇ ಫೋನ್ ಕಾಲ್ಗಳು ಹೇಳಿದ್ರಲ್ಲ, CM ಇದ್ದಾರಾ, ಎಲ್ಲಿದ್ದಾರೆ, ಕಾರ್ಯಕ್ರಮ ಮುಗೀತಾ, ಅದು ನೀವು ನಮ್ಮಲ್ಲಿ ದಿವಸಕ್ಕೆ ನನಗೆ ಒಂದು 700-800 ಫೋನ್ ಕಳಿಸ್ಕೊಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಈ ಕಡೆ ಕಿವಿ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ ಈಗಾಗಲೇ. ಇವಾಗ ಈ ಕಿವಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ಆದರೆ ಒಂದು ಸಂತೋಷ ಏನು ಅಂತಂದರೆ, ನಾನು ಮಾಧ್ಯಮ ಸಲಹೆಗಾರ ಆಗಿದ್ರೂ ಕೂಡ ಒಬ್ಬ ಪತ್ರಕರ್ತನಾಗಿ ನೀವೆಲ್ಲರ ಜೊತೆ ಇರಬೇಕು ಅನ್ನೋದೇ ನನ್ನ ಆಸೆ. ಅದನ್ನು ನಾನು ಚಾಚು ತಪ್ಪದೆ ನಡ್ಸ್ಕೊಂಡ್ಬರ್ತಾ ಇದ್ದೀನಿ. ಯಾಕೆಂತಂದರೆ ಮುಖ್ಯಮಂತ್ರಿಗಳು ಹೇಳಿದ್ರು ನನಗೆ, ನೋಡಪ್ಪ ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ, ನಾವು ಅಧಿಕಾರದಲ್ಲಿ ಏನು ಮಾಡಿದ್ದೀವಿ ಅನ್ನೋದೇ ಮುಖ್ಯ ಆಗುತ್ತೆ, ನಿನ್ನ ಕೈಲಾದಷ್ಟು ಏನು ಸಹಾಯ ಆಗುತ್ತೆ ಅದು ಮಾಡಿಕೊಡು. ಹೀಗಾಗಿ ಪತ್ರಕರ್ತರ ವಿಚಾರದಲ್ಲಿ ನಾನು ಏನೇ ಬೇಡಿಕೆಗಳನ್ನು ತಗೊಂಡೋದ್ರೂ ಕೂಡ ಅವ್ರು ಯಾವತ್ತೂ ಕೂಡ ನೋ ಅಂತ ಹೇಳಿಲ್ಲ. ಇನ್ನೊಂದು ಕೃತಜ್ಞತೆ ಯಾರಿಗೆ ಅಂತಂದರೆ KWG ಅವರಿಗೆ. ಈ 3 ವರ್ಷ ಮತ್ತು ಕಳೆದ 5 ವರ್ಷಗಳಲ್ಲಿ ಒಂದು ದಿನವೂ ಕೂಡ ಸರ್ಕಾರದ ವಿರುದ್ಧ ಅವ್ರ ಪತ್ರಕರ್ತರು ಯಾರೋ ಪ್ರತಿಭಟನೆಯನ್ನು ಮಾಡಲಿಲ್ಲ. ಏನೇ ಇದ್ರೂ ನಾನು ತಗಡೋರಾಗಿರಲಿ ಜೊತೆಲಿ ಕೂತ್ಕೊಂಡು ಮಾತಾಡಿ ಇದಾಗುತ್ತೆ ಇದಾಗಲ್ಲ, ಇದಾಗಬೇಕು ಅಂದರೆ ಏನು ಮಾಡಬೇಕು ಹಾಗೆ ಹೀಗೆ ಅಂತೇಳಿ ಚರ್ಚೆ ಮಾಡಿನೇ ಮಾತಾಡಿಕೊಂಡು ಬರ್ತಾಯಿದ್ವಿ. ಹೀಗಾಗಿ ಎಲ್ಲರೂ ಜೋಡತೆಗಳ ರೀತಿ ನೀವು ಓಡಾಡ್ತೀರಿ ಅಂತ ಇಡೀ ರಾಜ್ಯ ಸುತ್ತಿದ್ದೀವಿ ನಾವು ಇಬ್ಬರು. ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಟ್ಟಿದ್ದೀವಿ. ಒಂದೊಂದ್ಸತಿ ಒಂದೇ ದಿವಸ 3 ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದಂಥ ಉದಾಹರಣೆ ಕೂಡ ಇದೆ. ಯಾಕೆ ಅಂತಂದರೆ ಒಬ್ಬ ಪತ್ರಕರ್ತನಾಗಿ ನಾನು ವಿಧಾನಸೌಧದಲ್ಲಿ ಕಚೇರಿ ಇದೆ, ಕಾರ್ ಕೊಟ್ಟಿದ್ದಾರೆ, ನನಗೂ PA ಸ್ಟಾಫ್ ಎಲ್ಲ ಇದೆ, ಇಟ್ಕೊಂಡು ಎಂಜಾಯ್ ಮಾಡ್ಬೋದು. ಆದರೆ ಅಧಿಕಾರದಲ್ಲಿದ್ದಾಗ ನಾನು ಏನು ಮಾಡಿದೆ ಅನ್ನೋದನ್ನು ನಾವು ಮುಂದೆ ಯೋಚನೆ ಮಾಡಿದಾಗ ಏನಾದರೂ ಒಂದು ಸಾಕ್ಷಿ ಗುರುತು ಉಳಿಬೇಕಲ್ಲ. ಹೀಗಾಗಿ ತಗಡೂರವ್ರು ಹೇಳಿದ್ರಲ್ಲ, ನಾನೇನು ಹಂಗೆ ಕೋಲಾರದಿಂದ ಸೀದಾ ಬೆಂಗಳೂರಿಗೇನು ಬಂದ್ಬಿಡಲಿಲ್ಲ ನೇರವಾಗಿ. ನಾನು ಒಂದೊಂದು ಮೆಟ್ಲು ಹತ್ಕೊಂಡೇ ಬಂದೆ. ಒಬ್ಬೊಬ್ಬರೂ ಒಂದೊಂದು ಮೆಟ್ಲು ಹತ್ತೋದಕ್ಕೆ ನನಗೆ ಸಹಾಯ ಮಾಡೋದು. ನಾನು ಲಿಫ್ಟ್ ಹತ್ಕೊಂಡು ಯಾವತ್ತೂ ಬರಲಿಲ್ಲ, ಮೆಟ್ಲು ಹತ್ಕೊಂಡೇ ಬಂದಿದ್ದು.
ಅದರಲ್ಲಿ ಪ್ರಮುಖ ಕಾರಣಕರ್ತರು ನಮ್ಮ ವಾಸುದೇವ್ ಒಳ್ಳೆಯವರು, ನಮ್ಮ ಇನ್ನೊಬ್ಬರು BB ಗೋಪಿನಾಥ್ ಅವರು, ಇನ್ನೊಬ್ಬರು ದಿವಂಗತ ಮಲ್ಲೇಶ್ ಇದ್ದಾರೆ. ಅವರೆಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ಅವರೆಲ್ಲ ಕೈ ಹಿಡಿದು ಬೆಳೆಸಿದಂಥವ್ರು ನಮ್ಮನ್ನು. ಇದೇ ವಾಸುದೇವ್ ಒಳ್ಳೆಯವರು ಈಶ್ವರ ದೈದಾಟ್ ಅವರು ಸಂಪಾದಕರಾಗಿದ್ದಾಗ ಪರಿಚಯ ಮಾಡಿಸೋದು. ಈಶ್ವರ ದೈದಾಟ್ ಅವರು ಬೆಂಗಳೂರಿಗೆ ಬಂದು ನೀನು ವಿಜಯ ಕನ್ನಡದಲ್ಲಿ ಕೆಲಸ ಮಾಡಿ ಅಂತ. ಬೆಂಗಳೂರು ಅಂದರೆ ಅವಾಗೆಲ್ಲ ನಮಗೆ ಭಾರಿ ಭಯ. ಯಾರಪ್ಪ ನಮ್ಮ ಮನೆಯಲ್ಲಿ ಕೂಡ ಬೆಂಗಳೂರಿಗೆಲ್ಲ ಹೋಗಂಗಿಲ್ಲ, ಬೆಂಗಳೂರಿಗೆ ಹೋದ್ರ ಕಥೆ ಎಲ್ಲ ಏನಾಗಿದೆ ನಾವು ನೋಡಿದ್ದೀವಿ ಗೊತ್ತು ಅಂಥ ಸಂದರ್ಭದಲ್ಲಿ ಇವರೆಲ್ಲ ಬಂದು ನಮ್ಮ ತಂದೆ ತಾಯಿ ಧೈರ್ಯ ತುಂಬಿ ಬೆಂಗಳೂರಿಗೆ ಕಳಿಸ್ಕೊಟ್ರು. ಅವತ್ತು 2000 ಇಸ್ವಿ, ಇಲ್ಲಿಗೆ 26 ವರ್ಷ ಆಯಿತು ನಾನು ಬೆಂಗಳೂರಿಗೆ ಬಂದು. ಎಲ್ಲ ಒಂದು ಸತಿ ಹಿಂದಿನ ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಇಷ್ಟೆಲ್ಲ ಆಗೋಯ್ತಾ 26 ವರ್ಷದಲ್ಲಿ ಅಂತ. ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಮತ್ತು ವಿಶ್ವಾಸ ಮುಖ್ಯ ಅಂತ ನಾನು ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳೋದಕ್ಕೆ ನಾನು ಬಯಸ್ತೇನೆ. ಮುಂದೆನೂ ಸಹ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮಾರ್ಗದರ್ಶನ ನನಗೆ ಅತ್ಯಂತ ಅವಶ್ಯಕ. ಯಾಕೆ ಅಂತಂದರೆ ಪತ್ರಕರ್ತರ ಬೇಡಿಕೆಗಳು 15 ಎಷ್ಟೋ ಬೇಡಿಕೆಗಳಿದ್ದಾವೆ, ಅದರಲ್ಲಿ ಕೆಲವು ಈಡೇರಿದ್ದಾವೆ, ಕೆಲವು ಈಡೇರಿಲ್ಲ. ಅದರಲ್ಲಿ ಪ್ರಮುಖವಾಗಿ ಬಸ್ ಯೋಜನೆ ಮತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ 2 ಯೋಜನೆಯನ್ನು ಪತ್ರಕರ್ತರಿಗೆ ಒದಗಿಸಿಕೊಟ್ಟಂಥ ಸಾರ್ಥಕ ಭಾವ ಇವತ್ತಿಗೂ ಕೂಡ ನನ್ನಲ್ಲಿದೆ. ಹೀಗಾಗಿ ಅದಕ್ಕೆ ಶಿವಾನಂದ ತಗಡೂರವರ ಶ್ರಮ ಕಾರಣ, ಮತ್ತು ಅಷ್ಟೇ ಕಾಳಜಿಯನ್ನು ತೋರಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಕಾರಣ ಅಂತ ನಾನು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ವಿಜಯ ಕರ್ನಾಟಕ ಆಗಿರ್ಬೋದು, ಕನ್ನಡಪ್ರಭ ಆಗಿರ್ಬೋದು, ಎರಡೂ ಪತ್ರಿಕೆಗಳಲ್ಲಿ ನಾವೆಲ್ಲ ಒಂದೇ ಕುಟುಂಬದವ್ರ ರೀತಿ ನಾವೆಲ್ಲ ಕೆಲಸವನ್ನು ಮಾಡಿದಂಥವ್ರು. ಈಗ ನಾನೊಬ್ಬ ಸಾಮಾನ್ಯ ಪತ್ರಕರ್ತ, ಕೋಲಾರ ಪತ್ರಿಕೆ, ಕೋಲಾರಮಣಿ, ನಮ್ಮ ಮುರಳಿ ಇಲ್ಲೇ ಇದ್ದಾನೆ. ಅವರೆಲ್ಲ ನಮ್ಮನ್ನೆಲ್ಲ ಅವ್ರ ಮನೆಗಳಲ್ಲಿ ಊಟ ತಿಂಡಿ ಮಾಡಿ ಅಲ್ಲಿ ಮನೆಗಳಲ್ಲಿದ್ದೇ ಕೆಲಸ ಮಾಡಿಕೊಂಡು ಬೆಳೆದಂಥವ್ರು. ಅದೇ ರೀತಿ ನಮ್ಮ ಈಶ್ವರ ದೈದಾಟ್ ಅವರು ಸಂಪಾದಕರು, 1ನೇ ಸಂಪಾದಕರು, ಮಾದೇವಪ್ಪ ಅವರು 2ನೇ ಸಂಪಾದಕರು, ವಿಶ್ವೇಶ್ವರ ಭಟ್ರು 3ನೇ ಸಂಪಾದಕರು. ಅವ್ನು ಯಾರೋ ಹಳ್ಳಿಯಿಂದ ಬಂದಿದ್ದಾನೆ ಅಂತ ಯಾರು ಕೂಡ ನಮ್ಗೆ ನೆಗ್ಲೆಕ್ಟ್ ಮಾಡಲಿಲ್ಲ. ನಾವು ಏನೇ ಕೆಲಸ ಮಾಡಿದ್ರು ವಿಜಯ ಕರ್ನಾಟಕದಲ್ಲಿ ಒಂದು ಫ್ಯಾಮಿಲಿ ಥರನೇ. ನಮ್ಮ ಮನೆಗೆ ಹೋಗಿ ಮನಸ್ಸೇ ಇರ್ತಾ ಇರಲಿಲ್ಲ. ರಾತ್ರಿ ಹೊತ್ತು ಬಲವಂತವಾಗಿ ತಳ್ಳೋರು ನಮಗೆ, ಹೋಗ್ರಿ ಕೆಲಸ ಮುಗೀತು ಮನೆಗೆ ಹೋಗ್ರಿ ಅಂದರೆ ಒಂದು ಕುಟುಂಬದ ರೀತಿ ಕೆಲಸ ಮಾಡಿಕೊಂಡು ಆ ಥರ ನಾವು ಕಾಲ ಕಳೀತಾ ಇದ್ದವರು. ಅದರಲ್ಲೂ ವಿಶ್ವೇಶ್ವರ ಭಟ್ರು ನನಗೆ 3 ಕಾಲಮ್ಗಳನ್ನು ಕೊಟ್ಟಿದ್ದರು ವಿಜಯ ಕರ್ನಾಟಕದಲ್ಲಿ. ಅದು ಕೂಡ ನನ್ನ ಬೆಳವಣಿಗೆಗೆ ಸಹಕಾರಿಯಾಯಿತು. ಹೀಗಾಗಿ ನನ್ನ ಜರ್ನಿ ಏನಿದೆ ಆ ಜರ್ನಿನಲ್ಲಿ ನನ್ನನ್ನು ಬೆಳೆಸಿದಂಥವರು, ಈಗಲೂ ಬೆಳೆಸ್ತಾ ಇರುವಂಥವ್ರು, ಪ್ರೋತ್ಸಾಹ ಕೊಟ್ಟಂಥವ್ರು, ಆಶೀರ್ವಾದ ಮಾಡಿದವರು, ಮಾರ್ಗದರ್ಶನ ಮಾಡಿದವರು ಎಲ್ಲರನ್ನೂ ಕೂಡ ನಾನು ಅತ್ಯಂತ ವಿನೀತವಾಗಿ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೇನೆ. ಬೆಂಗಳೂರಿಗೆ ಬಂದಾಗ ಫಸ್ಟ್ ಅಸೈನ್ಮೆಂಟ್ ನಮಗೆ ಪ್ರೆಸ್ ಕ್ಲಬ್ ಅಂತಂದರೆ ಅದು ಒಂಥರ ಯೂನಿವರ್ಸಿಟಿ ಇದ್ದಂಗೆ. ಅದರಲ್ಲೂ ನಾವೆಲ್ಲ ಈ ಕನ್ನಡ ಮೀಡಿಯಮಲ್ಲಿ ಓದಿ ಬಂದವರ ಯಾವ್ದಾರ ಕಾಮರ್ಸಿಗೆ ಕಳಿಸ್ಬಿಟ್ರೆ ಇಂಗ್ಲೀಷೇ ಬರ್ತಾ ಇರ್ತಿರ್ಲಿಲ್ಲ ನಮಗೆ. ಅಂಥ ಟೈಮಲ್ಲಿ ನಮ್ಮ ಸಿದ್ದರಾಜ್ ಅವರು, ಶಾಂತಕುಮಾರ್ ಅವರು ಅವರೆಲ್ಲ ಕರೆದು ಹೇಳ್ಕೊಡೋರು ನಮಗೆ, ನೋಡಪ್ಪ ಈ ಥರ ಇದೆ ಅಂತ. ಅವಾಗೆಲ್ಲ ಇಂಟ್ರೋ ಏನು ಬರೀಬೇಕು, ಇಂಟ್ರೋ ಪ್ರಾಬ್ಲಮ್. ಈಗ ಯಾರು ಎಲ್ಲ ನಮ್ಮ ಮುದ್ರಣ ಮಾಧ್ಯಮದವ್ರು ಯಾರೋ ಫೀಲ್ಡ್ಗೆ ಹೋಗೋದೇ ಇಲ್ಲ. ಈಗೆಲ್ಲ ವಾಟ್ಸಪ್ ಯೂನಿವರ್ಸಿಟಿ ಮೆಂಬರ್ಗಳಾಗಿರೋದ್ರಿಂದ ಎಲ್ಲ ಆ ಗ್ರೂಪ್ಗಳಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಅವ್ರ ಸ್ನೇಹಿತರು ಏನೇನು ಸುದ್ದಿ ಆಗ್ತಾರೆ ಅದೆಲ್ಲವನ್ನು ಕೂಡ ನೋಡಿಕೊಂಡು ಯಾರೋ ಹೊರಗಡೆ ಬರೋದೇ ಇಲ್ಲ. ಆಮೇಲೆ ಈಗ ಆಯೇಷ ಖಾನಮ್ ಅವ್ರು ಹೇಳಿದ್ರಲ್ಲ, ಒತ್ತಡ ಇರೋದು, ಅದು ಯಾವತ್ತೂ ಕೂಡ ನಾವು ಮಾಡಿಲ್ಲ. ಒಂದೊಂದ್ಸತಿ ಅನಿಸೋದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಾಗ ಏನೇನೋ ಒಂದು ಸುದ್ದಿಗಳು ಹೋಗ್ತಾ ಇರ್ತವೆ. ಕೆಲವರು ಫೋನ್ ಮಾಡಿ ಕೇಳ್ತಾರೆ, ಈ ಥರ ಮೀಟಿಂಗ್ ಆಯ್ತಾ ಏನೋ ಅಂತ. ಆನಂದ್ ಬೈದಿನ ಮನೆಯಲ್ಲಿ ಉದಾಹರಣೆಗೆ ಅವ್ರದ್ದು ಅಷ್ಟೇ ಕೇಳ್ತಾರೆ, ಈ ಥರ ಮೀಟಿಂಗ್ ಇಲ್ಲ, ಈ ಥರ ಮಾಡ್ತಾರೆ, ಏನಿಲ್ಲ, ಈ ಥರ ಆಗಿದೆ ಅಂದರೆ ಕೆಲವರು ಕೇಳ್ತಾರೆ, ಕೆಲವ್ರಿಗೆ ಅವ್ರು ಅನಿಸಿದ್ದನ್ನು ಅವರು ಹುಡಿತಾ ಇರ್ತಾರೆ. ಅದು ಏನು ಮಾಡೋಕ್ಕಾಗಲ್ಲ, ತಪ್ಪು ಅಂತ ನಾವು ಹೇಳೋಕ್ಕೂ ಬರೋದಿಲ್ಲ. ನಾನು ಎಲೆಕ್ಟ್ರಾನಿಕ್ ಮೀಡಿಯಾ ರಿಪೋರ್ಟರ್ ಆಗಿದ್ದರೆ ನಾನು ಅದೇ ಕೆಲಸ ಮಾಡ್ತಾ ಇದ್ದಿದ್ದು. ಹೀಗಾಗಿ ನಾವು ಯಾವತ್ತೂ ಒಂದು ದಿವಸ ಮುಖ್ಯಮಂತ್ರಿಗಳು ಅಷ್ಟೇ, ಇಂಥ ಚಾನಲಲ್ಲಿ ನಮ್ಮ ವಿರುದ್ಧವಾಗಿ ಬರ್ತಾ ಇದೆ, ಇಂಥ ಪತ್ರಿಕೆ ನಮ್ಮ ವಿರುದ್ಧವಾಗಿ ಬಂದಿದೆ, ನೀನು ಮಾತಾಡೋದು ಯಾವತ್ತೂ ಕೂಡ ಒಂದು ದಿವಸ ಅವ್ರು ಹೇಳಿದವರಲ್ಲ. ನಾವು ಕೂಡ ನಮ್ಮ ಪರವಾಗಿ ಬರೀರಿ ಅಥವಾ ಇನ್ನೊಬ್ಬರು ವಿರುದ್ಧವಾಗಿ ಬರೀರಿ, ಸ್ಟೋರಿಗಳು ಪ್ಲ್ಯಾಂಟ್ ಮಾಡೋ ಕೆಲಸ ಅಂತ ಯಾವತ್ತೂ ನಾವು ಕೈ ಹಾಕೇ ಇಲ್ಲ. ಹೀಗಾಗಿ ಎಲ್ಲರೂ ಕೂಡ ಸಹಕಾರದಿಂದ ಇಲ್ಲಿವರೆಗೂ ನಾನು ಬೆಳ್ಕೊಂಡು ಬಂದಿದ್ದೇನೆ. ಮುಂದಿನ ದಿನಗಳಲ್ಲೂ ಕೂಡ ನೀವೆಲ್ಲರೂ ಇದೇ ರೀತಿ ಪ್ರೀತಿ ವಿಶ್ವಾಸದಿಂದ ಕೈ ಹಿಡಿದು ನಡೆಸ್ತೀರಾ ಅನ್ನೋ ಭಾವನೆ ನನ್ನಲ್ಲಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈಗ ಸಂವಾದವನ್ನು ಶುರು ಮಾಡೋಣ. ರೈಟ್, ಜಾಸ್ತಿ ಹಾರ್ಡ್ ಹಿಟ್ಟಿಂಗ್ ಕ್ವೆಶನ್ಸ್ ಬೇಡಪ್ಪ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.